ನಮಸ್ಕಾರ ಕನ್ನಡ ಒನ್ನಿಗೆ ಸ್ವಾಗತ. ನಾನು ಭಾಗ್ಯನಾರಾಯಣ ಬಗೋರಪು. ಮಂಗಳೂರಿನ ಕುಡುಪು ಅನ್ನೋ ಪ್ರದೇಶದಲ್ಲಿ ಒಂದು ರಸ್ತೆ ಬದಿಯಲ್ಲಿ ಒಂದು ಹೆಣ ಸಿಕ್ತು. ಹೆಣ ಯಾರ್ದು ಏನು ಎತ್ತ ಅನ್ನೋದನ್ನು 2 ದಿನ ಆದರೂ ಗಂಭೀರವಾಗಿ ಯಾರು ತಗೊಳ್ಳಿಲ್ಲ. ಆನಂತರ ಗಂಭೀರವಾಗಿ ತಗೊಳ್ಬೇಕಾಯಿತು, ಯಾಕೆಂದರೆ ಎಲ್ಲ ಕಡೆ ಮಾಧ್ಯಮಗಳಲ್ಲಿ ಸುದ್ದಿ ಆಯಿತು. ಒಂದಷ್ಟು ಮುಸ್ಲಿಂ ಮುಖಂಡರು ಅದರ ಬಗ್ಗೆ ಧ್ವನಿ ಎತ್ತಾ ಇದ್ರು, ಯಾಕೆಂದರೆ ಸತ್ತಿರುವಂತಹ ವ್ಯಕ್ತಿ ಮುಸ್ಲಿಂ ಅನ್ನೋದಕ್ಕೆ ಕುರುಹುಗಳು ಸಿಗ್ತಾ ಇತ್ತು. ಆ ವ್ಯಕ್ತಿ ಯಾರು, ಯಾಕೆ ನಡೀತು ಅನ್ನೋದೆಲ್ಲವನ್ನು ಸಹ ಏನೇನಾಯಿತು ಅನ್ನೋದನ್ನು ವಿವರಿಸ್ತೀನಿ. ಆ ನಂತರ ಮುಖ್ಯವಾಗಿ ಬರಬೇಕಾಗಿರುವಂತಹ ಅಂಶ, ಪರಮೇಶ್ವರ್, ರಾಜ್ಯದ ಗೃಹ ಸಚಿವರಾದಂತಹ ಪರಮೇಶ್ವರ್ ಯಾವ ತನಿಖೆಯೂ ಇಲ್ಲದೆ, ಪೊಲೀಸರ ಯಾವ ಹೇಳಿಕೆಯೂ ಇಲ್ಲದೇ ದಿಢೀರಂತ ಒಂದು ಬಾಂಬನ್ನು ಹಾಕಿದ್ರು. ಅವನು ಪಾಕಿಸ್ತಾನ ಪರ ಜೈ ಅಂದರೆ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ದಾನೆ. ಹಾಗಾಗಿ ಗುಂಪು ಹತ್ಯೆ ಆಗಿದೆ ಅಂದ್ಬಿಟ್ರು. ಅವರು ನಿನ್ನೆ ಆ ಹೇಳಿಕೆ ಕೊಟ್ಟರೆ, ಇವತ್ತು ಅದರ ವಿರುದ್ಧವಾಗಿ ಸಾಕಷ್ಟು ಜನ ಆಕ್ರೋಶ ವ್ಯಕ್ತಪಡಿಸಿದ ನಂತರ CM ಸಿದ್ದರಾಮಯ್ಯ ಅದಕ್ಕೇನಾದರೂ ಸಾಫ್ಟ್ ಮಾಡ್ತಾರೆ ಅಂತ ನೋಡಿದ್ರೆ ಅವರೂ ಸಹ ಅದೇ ಹೇಳಿದ್ರು. ಇವತ್ತು ಪಾಕಿಸ್ತಾನ ಪರ ಘೋಷಣೆಯನ್ನು ಒಪ್ಪಕ್ಕಾಗೋದಿಲ್ಲ. ಈ ಗುಂಪು ಹತ್ಯೆ ಆ ಕಾರಣಕ್ಕೆ ಆಗಿರೋ ಸಾಧ್ಯತೆಗಳಿದ್ದಾವೆ, ಅದರ ಬಗ್ಗೆ ತನಿಖೆ ನಡೀತಾ ಇದೆ ಅಂತ ಸಿದ್ದರಾಮಯ್ಯ ಹೇಳಿಬಿಟ್ರು. ಹಾಗಾಗಿ ಸಿದ್ದರಾಮಯ್ಯ ಮತ್ತು ಪರಮೇಶ್ವರ್ ಇಬ್ಬರು ಸೇರಿಕೊಂಡು ಆ ಗುಂಪು ಹತ್ಯೆನ ಒಂದು ರೀತಿಯಲ್ಲಿ ಅದಕ್ಕೊಂದು ಬಲವಾದ ಕಾರಣ ಇದೆ ಅನ್ನೋ ರೀತಿಯಲ್ಲಿ ಬಿಂಬಿಸ್ಬಿಟ್ರು. ಸೊ ಏನೇನಾಯಿತು ಕಂಪ್ಲೀಟಾಗಿ ವಿವರಿಸುವಂಥ ಪ್ರಯತ್ನ ಮಾಡ್ತೀನಿ. ನಾನು ಹೇಳ್ದಂಗೆ ಒಂದು ಮಂಗಳೂರಿನ ಹೊರ ವಲಯದಲ್ಲಿರುವಂಥ ಕುಡುಪು ಅನ್ನುವಂಥ ಏರಿಯಾ, ಅಲ್ಲಿ ಒಂದು ಶವ ರಸ್ತೆ ಬದಿಯಲ್ಲಿ ಸಿಕ್ತು. ಆ ನಂತರ ನೋಡಿದಾಗ ಗೊತ್ತಾಯಿತು, ನಿಧಾನಕ್ಕೆ ಒಂದೊಂದೇ ವಿವರಗಳು ಹೊರಗೆ ಬಂತು ಪೊಲೀಸರಿಗೆ. ಏನಂದರೆ ಅಲ್ಲೊಂದು ಕ್ರಿಕೆಟ್ ನಡೀತಾ ಇತ್ತು. ಆ ಸಂದರ್ಭದಲ್ಲಿ ಸುಮಾರು 40-50 ಜನ ಲೋಕಲ್ಗಳು ಕ್ರಿಕೆಟ್ ಆಡ್ತಿದ್ರು. ಅವರೆಲ್ಲರೂ ಸೇರಿ ಈ ವ್ಯಕ್ತಿಯನ್ನು ಬ್ಯಾಟ್ನಿಂದ ಹೊಡೆದು ಕಲ್ಲಿನಿಂದ ಜಜ್ಜಿ ಕೊಂದು ಹಾಕಿದ್ದಾರೆ ಅನ್ನುವಂತಹದ್ದು ಆರಂಭಿಕವಾಗಿ ಗೊತ್ತಾದಂತಹ ವಿಚಾರ. ಇನ್ನು ಆ ಗುಂಪಿನಲ್ಲಿ ಈ ದಾಳಿ ಮಾಡಿದವರಲ್ಲಿ ಸುಮಾರು 40 ಜನ ಇದ್ದರು. ಅದರ ನೇತೃತ್ವವನ್ನು ಸ್ಥಳೀಯವಾಗಿ ಕಾರ್ಪೊರೇಟರ್ ಆಗಿರುವಂಥವರ ಗಂಡ ಅದರಲ್ಲಿ ಭಾಗಿಯಾಗಿದ್ದಾನೆ. ಅವನ ಒಂದು ಮುಂದಾಳತ್ವದಲ್ಲೇ ನಡೆದಿದೆ ಅನ್ನುವಂತಹ ಮಾಹಿತಿಗಳು ಬರ್ತದೆ. ಅವನ ಹೆಸರು ಕೂಡ ಈಗ ಕೆಲವರು ಹೇಳ್ತಿದ್ರೆ, ಬಟ್ ನಾನೀಗ ಆ ಹೆಸರು ಹೇಳೋಕೆ ಹೋಗೋದಿಲ್ಲ. ಪೊಲೀಸ್ ಕಡೆಯಿಂದ ಸ್ವಲ್ಪ ಕ್ಲಾರಿಫಿಕೇಶನ್ ಬಂದ ನಂತರ ಹೇಳೋಣ. ಈಗ ಸದ್ಯಕ್ಕೆ ಕಾರ್ಪೊರೇಟರ್ ಒಬ್ಬರ ಗಂಡ, ಅದು ನಿಮ್ಗೆ ಅರ್ಥ ಆಗುತ್ತೆ. ಲೋಕಲ್ಸ್ಗಂತೂ, ಮಂಗಳೂರಿನವ್ರಿಗಂತೂ ಅದು ಸ್ಪಷ್ಟವಾಗಿ, ದಕ್ಷಿಣ ಕನ್ನಡ, ಮಂಗಳೂರು, ಉಡುಪಿಯವ್ರಿಗೆಲ್ಲ ಸ್ಪಷ್ಟವಾಗಿ ಅರ್ಥ ಆಗ್ಬಿಡುತ್ತೆ. ಅದಿರಲಿ. ಆ ಒಂದು ಬಾಡಿ ಸಿಕ್ತಲ್ಲ, ಅದನ್ನು ಗಂಭೀರವಾಗಿ ತಗೊಳ್ಳಿಲ್ಲ. ಆದರೆ ಮುಸ್ಲಿಂ ನಾಯಕರು ಒಂದಷ್ಟು ಒತ್ತಡ ಹೇರ್ತಿದ್ರು, ಅದು ಮುಸ್ಲಿಮ್ರು ಅಂತ. ಆರಂಭದಲ್ಲಿ ಹೇಳಲಾಗ್ತಿತ್ತು ಉತ್ತರ ಪ್ರದೇಶ ಅಥವಾ ಬಿಹಾರದ ಮೂಲದ ವ್ಯಕ್ತಿ, ಇಲ್ಲಿಗೆ ಕೆಲಸಕ್ಕೆ ಬಂದಿರುವಂತಹ ವಲಸೆ ಕಾರ್ಮಿಕ ಆತನನ್ನು ಈ ರೀತಿ ಹೊಡೆದು ಕೊಂದು ಹಾಕಿದ್ದಾರೆ ಅಂತ ಹೇಳಲಾಯಿತು. ಆ ನಂತರ ಪೊಲೀಸರು ತನಿಖೆಯನ್ನು ನೆಕ್ಸ್ಟ್ ಲೆವೆಲ್ಗೆ ತೊಗೊಂಡೋದ್ರು. ಯಾಕಂದರೆ ಮಾಧ್ಯಮಗಳಲ್ಲಿ ಸುದ್ದಿ ಆಗೋಕ್ಕೆ ಆರಂಭ ಆಯಿತು, ಒತ್ತಡ ಜಾಸ್ತಿ ಆಯಿತು ಅವರಿಗೆ. ಮಾಧ್ಯಮಗಳಲ್ಲಿ ಬಂದ ತಕ್ಷಣ ಪೊಲೀಸವರು ಒಂದು ಪ್ರೆಸ್ ಕಾನ್ಫರೆನ್ಸ್ ಮಾಡಿದ್ರು. ಪೊಲೀಸ್ನವರು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಹೇಳ್ತಾರೆ, ಇದನ್ನು ದೊಡ್ಡ ಮಟ್ಟದಲ್ಲಿ ಸುದ್ದಿ ಮಾಡೋಕ್ಕೆ ಹೋಗಬೇಡಿ, ಗಲಾಟೆ ನಡೆದಿದೆ, ನಾವು ಕ್ರಮ ಕೈಗೊಳ್ಳುತ್ತಿದ್ದೀವಿ ಅಂತ ಹೇಳಿ ಒಂದು 15 ಜನರನ್ನು ಬಂಧಿಸಿದ್ದೀವಿ ಅಂತ ಆರಂಭದಲ್ಲಿ ಹೇಳಿದ್ರು. ಈಗ ಅದು ಬಂಧನದ ಸಂಖ್ಯೆ ಸುಮಾರು 20 ದಾಟಿದೆ. ಆ ನಂತರ ನೋಡಿ ನಮ್ಮ ಪರಮೇಶ್ವರ್ ಅವರ ಎಂಟ್ರಿ ಆಯಿತು. ಅವರು ಯಾವುದೇ ಕೇಸಲ್ಲಿ ಎಂಟ್ರಿ ಆದರೂ ಸಹ ಒಂದು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಮಾತಾಡ್ತಾರೆ, ಇಲ್ಲ ಏನಾದರೂ ಒಂದು ವಿವಾದ ಸೃಷ್ಟಿ ಮಾಡಿಬಿಟ್ಟು ಹೋಗ್ತಾರೆ. ಅವರು ಗೃಹ ಮಂತ್ರಿ ಆಗಿರೋದೇ ಅದೇ ಕಾರಣಕ್ಕೆ ಅನಿಸುತ್ತೆ. ಕನ್ಫ್ಯೂಸ್ ಮಾಡ್ತಾರೆ, ಕನ್ವಿನ್ಸ್ ಮಾಡೋಕ್ಕೆ ಅವ್ರಿಗೆ ಬರೋದೇ ಇಲ್ಲ. ವೆನ್ ಯು ಕೆನಾಟ್ ಕನ್ಫ್ಯೂಸ್ ಅನ್ನೋ ಒಂದು ಮಾತಿದೆ ಇಂಗ್ಲೀಷಲ್ಲಿ. ನಿಮಗೆ ಕನ್ವಿನ್ಸ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂದರೆ ಕನ್ಫ್ಯೂಸ್ ಮಾಡಿಬಿಟ್ಬಿಡಿ, ಕನ್ಫ್ಯೂಸ್ ಆಗಿ ಹಾಳಾಗೋಗಲಿ ಎಲ್ಲ ಅಂತ. ಇವರು ದಿಢೀರಂತ ಬಂದು ಕನ್ವಿನ್ಸು ಎರಡರ ಮಧ್ಯೆ ಒಂದು ಬಾಂಬ್ ಹಾಕಿದ್ರು ಪರಮೇಶ್ವರ್ ಅವರು. ಏನು ಅಂದರೆ, ಗುಂಪು ಹತ್ಯೆ ನಡೆದಿರೋದು ಸತ್ಯ, ಆದರೆ ಆ ಗುಂಪು ಹತ್ಯೆ ನಡೆದಿದ್ದಕ್ಕೆ ಕಾರಣ ಆ ವ್ಯಕ್ತಿ, ಸತ್ತೋಗಿರೋ ವ್ಯಕ್ತಿ ಇದನ್ನಲ್ಲ, ಆತ ಪಾಕಿಸ್ತಾನ್ ಜಿಂದಾಬಾದ್ ಅನ್ನುವಂತಹ ಘೋಷಣೆಯನ್ನು ಕೂಗಿದ್ದಾನೆ. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಕ್ರಿಕೆಟ್ ಆಡ್ತಾ ಇದ್ದಂಥವರೆಲ್ಲ ಸೇರಿಕೊಂಡು ಅವನನ್ನು ಹೊಡೆದು ಕೊಂದು ಹಾಕಿದ್ದಾರೆ. ಹಿಂಗೆ ಒಂದು ಬಾಂಬ್ ಹಾಕಿದ್ರು. ಪೊಲೀಸರು ಪ್ರೆಸ್ ಕಾನ್ಫರೆನ್ಸ್ ಮಾಡಿದಾಗ ಆ ವಿಚಾರವನ್ನು ಎತ್ತಲೇ ಇಲ್ಲ. ಯಾಕೆ ಕೊಲೆ ಆಯಿತು, ಏನು ನಡೀತು, ಏನೂ ಹೇಳಲಿಲ್ಲ, ಊಹಾಪೋಹ ಎಂಥದ್ದಿಲ್ಲ. ಆದರೆ ಪರಮೇಶ್ವರ್ ಮಾತ್ರ ಅದನ್ನು ಹೇಳಿದ್ರು. ಅಂದರೆ ಪರಮೇಶ್ವರ್ಗೆ ಯಾರು ಹೇಳಿದ್ರು, ಎಲ್ಲಿಂದ ಬಂತು ಮಾಹಿತಿ? ಪೊಲೀಸರಿಗೆ ಗೊತ್ತಿಲ್ಲದಿರೋ ಮಾಹಿತಿ ಪರಮೇಶ್ವರ್ ಅವ್ರಿಗೆ ಬಂತ? ಸಂಘ ಪರಿವಾರದ ಕಾರ್ಯಕರ್ತರೇ ಅದರಲ್ಲಿ ಹೆಚ್ಚಾಗಿ ಭಾಗಿಯಾಗಿದ್ದಾರೆ ಅನ್ನುವಂತಹ ಆರೋಪ ಇರೋದ್ರಿಂದ ಸಂಘ ಪರಿವಾರವನ್ನು ರಕ್ಷಣೆ ಮಾಡೋದಕ್ಕೆ ಮೃದು ಹಿಂದುತ್ವದ ಭಾಗವಾಗಿ ಅದನ್ನು, ಈ ಬಾಂಬನ್ನು ಸಿಡಿಸಿ ಆ ಕೊಲೆಯನ್ನು ಸುಮ್ಮನೆ ಮಾಡಲಿಲ್ಲ.
ಒಂದು ಬಲವಾದ ಕಾರಣ ಇತ್ತು. ಅವನು ದೇಶದ್ರೋಹಿ, ಅವನು ದೇಶ ವಿರೋಧಿ ಘೋಷಣೆಯನ್ನು ಕೂಗದ, ಹಾಗಾಗಿ ಕೊಲ್ಲಬೇಕಾಯಿತು ಜನಕ್ಕೆ ಅನ್ನುವಂತಹ ಭಾವನೆ ಮೂಡಿಸೋದಕ್ಕೆ, ಮಾಧ್ಯಮಗಳಿಗೆ ಸರ್ಕು ಕೊಡೋದಕ್ಕೆ ಪರಮೇಶ್ವರ್ ಅವ್ರು ಮಾಡಿದ್ರ. ಇನ್ನು ಕೆಲವರು ನೆಕ್ಸ್ಟ್ ಲೆವೆಲ್ಗೆ ಹೋಗಿ ಆರೋಪ ಮಾಡ್ತಾರೆ, ನೇರ RSS ಶಾಖೆಯಿಂದನೇ ಅವರಿಗೆ ಚೀಟಿಯಲ್ಲಿ ಬರ್ಕೊಟ್ಟಿದ್ದಾರೆ ಇದನ್ನು ಹೇಳಬೇಕು ಅಂತ. ಅದನ್ನೇ ಹೇಳಿದ್ದಾರೆ ಪರಮೇಶ್ವರ್ ಅಂತ, ಅದನ್ನೇ ಹೇಳಿದ್ದಾರೆ ಪರಮೇಶ್ವರ್. RSSಗೆ ಏನು ಬೇಕೋ ಅದನ್ನು ಹೇಳಿದ್ದಾರೆ. ಆ ಕೃತ್ಯದಲ್ಲಿ, ಆ ಕೊಲೆಯಲ್ಲಿ, ಗುಂಪು ಹತ್ಯೆಯಲ್ಲಿ ಭಾಗಿಯಾಗಿರೋರನ್ನ ರಕ್ಷಣೆ ಮಾಡಬೇಕು. ಅವರೆಲ್ಲ BJP ಅಥವಾ RSSನ ಕಾರ್ಯಕರ್ತರು ಹೆಚ್ಚಿನವರು. ಆ ಕಾರಣಕ್ಕೆ ಪರಮೇಶ್ವರ್ ಅವ್ರನ್ನ ಈ ರೀತಿಯಾಗಿ RSS ಬಳಸ್ಕೊಂಡಿದೆ ಅನ್ನುವಂಥ ಆಪಾದನೆಗಳು ಬಂತು. ಆ ನಂತರ ಆತ ಉತ್ತರ ಪ್ರದೇಶ ಬಿಹಾರದವನಲ್ಲ ಅನ್ನುವಂಥ ಮಾಹಿತಿಗಳು ಹೊರಗೆ ಬರೋದಕ್ಕೆ ಶುರುವಾಯಿತು. ಹಾಗೆ ನೋಡಿದ್ರೆ ಆತ ಕೇರಳದ ವಯನಾಡಿನವನು ಅಂತ ಗೊತ್ತಾಗ್ಬಿಡ್ತು. ಅಶ್ರಫ್ ಅನ್ನುವಂತಹ ವ್ಯಕ್ತಿ, ಅಶ್ರಫ್ ಅನ್ನುವಂತಹ 40 ವರ್ಷದ ವ್ಯಕ್ತಿ ಅಂತ ಗೊತ್ತಾಯಿತು. ಆನಂತರ ಆತನ ಕುಟುಂಬದವರು ಕ್ಲಾರಿಫಿಕೇಶನ್ಸ್ ಬರೋದಕ್ಕೆ ಶುರುವಾಯಿತು. ಆತನ ತಮ್ಮ ಮಾತಾಡಿ ಹೇಳ್ತಾನೆ, ಅವನು ಮೆಂಟಲಿ 100% ಫಿಟ್ ಇರಲಿಲ್ಲ, ಅಲ್ಲಿ ಇಲ್ಲಿ ಓಡಾಡ್ಕೊಂಡಿರ್ತಿದ್ದ, ಅವನನ್ನು ಸುಮ್ಮನೆ ಕೊಂದಿದ್ದಾರೆ. ಅವನು ನಿಜವಾಗ್ಲೂ ಪಾಕಿಸ್ತಾನ ಪರ ಘೋಷಣೆಯನ್ನು ಕೂಗಿದ್ರು ಸಹ ಅವನನ್ನು ಪೊಲೀಸರಿಗೆ ಒಪ್ಪಿಸ್ಬೋದಾಗಿತ್ತು. ಈಗ ಎಲ್ಲರ ಕೈಯಲ್ಲೂ ಮೊಬೈಲ್ ಇರುತ್ತೆ, ಯಾರೋ ಒಬ್ಬರು ವಿಡಿಯೋ ಮಾಡಿರ್ತಾರೆ, ಆ ಸಾಕ್ಷ್ಯವನ್ನು ಕೊಟ್ಟು ಅವನನ್ನು ಪೊಲೀಸ್ಗೆ ಒಪ್ಪಿಸ್ಬೋದಾಗಿತ್ತಲ್ಲ. ಆತ ಒಂದು ರೀತಿ ಬುದ್ಧಿಮಾಂದ್ಯ, ಅವನನ್ನು ಹಿಡ್ಕೊಂಡು ಕೊಂದು ಹಾಕಿದ್ದಾರೆ ಅಂತ ಅವರು ತಮ್ಮ ಸ್ಟೇಟ್ಮೆಂಟನ್ನು ಕೊಡ್ತಾನೆ. ಇದೆಲ್ಲ ಆದ ತಕ್ಷಣವೇ ಕೇರಳದಲ್ಲಿ ದೊಡ್ಡ ಮಟ್ಟದಲ್ಲಿ ಇದ್ರ ಬಗ್ಗೆ ಚರ್ಚೆ ಶುರುವಾಗುತ್ತೆ. ಯಾಕಂದರೆ ತನ್ನ ರಾಜ್ಯದ ಪ್ರಜೆ ಆತ. ಯಾವಾಗ ಅದಾಗುತ್ತೋ ಪೊಲೀಸರಿಗೆ, ಗೃಹ ಸಚಿವರಿಗೆ ಒತ್ತಡ ಜಾಸ್ತಿ ಆಗುತ್ತೆ, ತನಿಖೆಯ ವೇಗವನ್ನು ಸ್ವಲ್ಪ ಜಾಸ್ತಿ ಮಾಡಿಕೊಳ್ತಾರೆ. ಅಷ್ಟೊತ್ತಿಗಾಗಲೇ ಪರಮೇಶ್ವರ್ ಅವರ ಹೇಳಿಕೆ ಮುಸ್ಲಿಂ ಸಮುದಾಯದಲ್ಲಿ ಎಲ್ಲ ಕಡೆ ಸರ್ಕ್ಯುಲೇಟ್ ಆಗಿ ದೊಡ್ಡ ಮಟ್ಟದಲ್ಲಿ ಅದ್ರ ಬಗ್ಗೆ ಚರ್ಚೆಗಳು ಶುರುವಾಗ್ತಾವೆ. ಪರಮೇಶ್ವರ್ ಮುಸ್ಲಿಮರಿಗೆ ಈ ರೀತಿಯಾಗಿ ಒಂದು ರೀತಿ ದ್ರೋಹ ಬಗೀತಾ ಇದ್ದಾರೆ ಅಂತ. ಪರಮೇಶ್ವರ್ಗೆ ಯಾರು ಹೇಳಿದ್ರು ಆ ರೀತಿ ನಡೆದಿದೆ ಅಂತ? ಯಾರು ಹೇಳಿದ್ರು? ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಕ್ಕೆ ಸಾಕ್ಷಿಯಲ್ಲಿದೆ, ಒಂದು ವಿಡಿಯೋ ಇದೆಯಾ, ಆಡಿಯೋ ಇದೆಯಾ? ಪೊಲೀಸರೇ ಹೇಳ್ತಾ ಇಲ್ಲ, ಪರಮೇಶ್ವರ್ ಹೇಳ್ತಿದ್ದಾರೆ. ಅಂದರೆ ಅವರು RSSನ ಪರವಾಗಿ ಮಾತಾಡ್ತಿದ್ದಾರೆ ಅಥವಾ ಅಲ್ಲಿ ಭಾಗಿಯಾದವ್ರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಅನ್ನುವಂಥ ಆರೋಪಗಳು ಕೇಳಿಬಂತು. ಆ ಹಿನ್ನೆಲೆಯಲ್ಲಿ ಇವತ್ತು ಇಷ್ಟೆಲ್ಲ ನಿನ್ನೆವರೆಗೂ ನಡೆದಿತ್ತು. ಇವತ್ತು ಅದಕ್ಕೆ ತೇಪೆ ಹಚ್ಚೋ ಕೆಲಸನ ಮುಖ್ಯಮಂತ್ರಿ ಮಾಡ್ಬೋದು ಅಥವಾ ಪರಮೇಶ್ವರ್ ಬೇರೆ ರೀತಿ ಕ್ಲಾರಿಫಿಕೇಶನ್ ಕೊಡಬಹುದು ಅಂತ ಎಲ್ಲರೂ ನಿರೀಕ್ಷೆ ಮಾಡಿದರೆ, ಮುಖ್ಯಮಂತ್ರಿಗಳು ಸಹ ಅದೇ ಧಾಟಿಯಲ್ಲಿ, ಪರಮೇಶ್ವರ್ ಅವರ ಧಾಟಿಯಲ್ಲೇ ಹೇಳಿಕೆ ಕೊಟ್ಬಿಟ್ರು. ಈ ರೀತಿ ಪಾಕಿಸ್ತಾನ ಪರ ಘೋಷಣೆ ಕೂಗಿದಾನಂತೆ, ಹಾಗಾಗಿ ಗುಂಪು ಹತ್ಯೆ ಆಗಿದೆ, ಇದರ ಬಗ್ಗೆ ತನಿಖೆ ನಡೀತಾ ಇದೆ, ತಪ್ಪಿತಸ್ಥರ ವಿರುದ್ಧ ಕ್ರಮ ಆಗತ್ತೆ ಅಂತ ಮುಖ್ಯಮಂತ್ರಿಗಳು ಹೇಳ್ಬಿಟ್ರು. ಅಲ್ಲಿಗೆ ಇಡೀ ಸರ್ಕಾರ ಈ ಪ್ರಕರಣವನ್ನು ಮುಚ್ಚಿ ಹಾಕೋದಕ್ಕೆ ಸ್ಕೆಚ್ ಹಾಕ್ಕೊಂಡಿದೆಯಾ? ಅಲ್ಲಿ ಭಾಗಿಯಾದವ್ರನ್ನ ರಕ್ಷಣೆ ಮಾಡೋದಕ್ಕೆ ಮುಂದಾಗ್ತಿದೆಯಾ? ಈ ಎಲ್ಲ ಪ್ರಶ್ನೆಗಳು ಬರೋದಕ್ಕೆ ಶುರುವಾಯಿತು. ಈಗ ನಾವು ಎತ್ತಬಹುದಾದಂತಹ ಕೆಲವು ಪ್ರಶ್ನೆಗಳೇನಪ್ಪ? ಯಥಾ ಪ್ರಕಾರ ನಿನ್ನೆ ನೆಟ್ಟಿಗರು ಎತ್ತಿದಂಥ ಪ್ರಶ್ನೆಗಳು. ಅವನು ಪಾಕಿಸ್ತಾನ ಪರ ಘೋಷಣೆ ಕೂಗಿದ್ದಾನೆ ಅನ್ನೋದಕ್ಕೆ ಆಧಾರ ಏನಿದೆ? ಸುಮ್ಮನೆ ಪೊಲೀಸರು ಹೇಳೋದಕ್ಕಿಂತ ಮೊದಲೇನೆ, ತನಿಖೆಗೂ ಮೊದಲೇನೆ, ತನಿಖೆ ಇನ್ನೂ ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೇ ಪರಮೇಶ್ವರ್ ಅವರು, ರಾಜ್ಯದ ಗೃಹ ಮಂತ್ರಿಗಳು ಆ ಹೇಳಿಕೆ ಕೊಡೋದಕ್ಕೆ ಕಾರಣ ಏನು? ಏನಕ್ಕೆ ಆ ಹೇಳಿಕೆಯನ್ನು ಇಷ್ಟು ಬೇಗ ಕೊಟ್ಟರು? ಯಾವುದೇ ತನಿಖೆ ಒಂದು ಹಂತಕ್ಕೆ ಹೋಗೋದಕ್ಕಿಂತ ಮೊದಲೇನೆ? ಅದು ಒಂದು ಪ್ರಶ್ನೆ. ಇನ್ನೊಂದು, ನಿಜವಾಗ್ಲೂ ಅವನು ಪಾಕಿಸ್ತಾನ ಪರದ ಘೋಷಣೆಯನ್ನು ಕೂಗೇ ಇದ್ದರೆ ಈ ಕಾಲದಲ್ಲಿ 50 ಜನ ಹುಡುಗರು ಕ್ರಿಕೆಟ್ ಆಡ್ತಿದ್ದಾರೆ ಅಂದರೆ 50 ಜನರ ಹತ್ರನೂ ಮೊಬೈಲ್ ಇರೋ ಸಾಧ್ಯತೆಗಳು ಇರುತ್ತೆ. ಕನಿಷ್ಠ 30 ಜನರ ಹತ್ರ ಆದರೂ ಮೊಬೈಲ್ ಇರುತ್ತೆ. ಯಾವನಾದರೂ ಒಬ್ಬನಾದರೂ ಖಂಡಿತ ವಿಡಿಯೋ ಮಾಡಿರ್ತಾನೆ, ಖಂಡಿತ ಮಾಡಿರ್ತಾನೆ. ಅದೆಲ್ಲಿದೆ? ಇನ್ನೊಂದು, ಅಷ್ಟು ದೊಡ್ಡ ಹೊಡೆದಾಟ ನಡೆದಿದೆ, ಒಬ್ಬನ ಹಿಡ್ಕೊಂಡು 40 ಜನ 50 ಜನ ಹೊಡೆದು ಸಾಯಿಸ್ತಿದ್ದಾರೆ ಅಂದರೆ ಅಷ್ಟು ಜನರಲ್ಲಿ ಒಬ್ಬನಾದರೂ ವಿಡಿಯೋ ಮಾಡಿರ್ತಾನೆ. ಆ ವಿಡಿಯೋಗಳು ಎಲ್ಲಿ? ಏನಾದವು? ಇನ್ನು ಕೆಲವು ವಿಚಾರಗಳು ಹೊರಗೆ ಬರ್ತಾ ಇದೆ. SDPI ಪಕ್ಷ ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಮಾಡಿ ಆರೋಪಿಸ್ತಾ ಇದೆ, ಅವನನ್ನು ಹಿಡ್ಕೊಂಡು ಜೈ ಶ್ರೀರಾಮ್ ಘೋಷಣೆ ಕೂಗುವಂತ ಬಲವಂತ ಮಾಡಿದ್ರು, ಅವನ ಮರ್ಮಾಂಗಕ್ಕೆಲ್ಲ ಒದ್ದಿದ್ದಾರೆ, ಅವನನ್ನು ಬರ್ಬರವಾಗಿ ಕೊಂದು ಹಾಕಿದ್ದಾರೆ ಅಂತ. ಇನ್ನೊಂದಷ್ಟು ಕಡೆಯಿಂದ ಮಾಹಿತಿ ಬರ್ತಾ ಇದೆ, ಅವನು ಕ್ರಿಕೆಟ್ ನೋಡ್ತಾ ಅಲ್ಲಿ ಆ ಕ್ರಿಕೆಟ್ ಆಡೋ ಹುಡುಗರು ಇಟ್ಟಿದ್ದಂತಹ ನೀರಿನ ಬಾಟ್ಲಿಯಲ್ಲಿ ನೀರು ಕುಡ್ದ. ಆ ಕಾರಣಕ್ಕೆ ಅವನನ್ನು ಹಿಡ್ಕೊಂಡು ಹೊಡೆದ್ರು, ಮುಸ್ಲಿಮನ್ನ ಕಾರಣಕ್ಕೆ. ಪಹಲ್ಗಾಮ್ ಹಿನ್ನೆಲೆ, ಅದು ಇದು ಎಲ್ಲದರ ಹಿನ್ನೆಲೆಯಲ್ಲಿ ಮಾಧ್ಯಮಗಳು ಬಿತ್ತಿರುವಂಥ ದ್ವೇಷ ಪ್ಲಸ್ ಮತಾಂಧ ಹುಡುಗರು ಸೇರ್ಕೊಂಡಿರ್ತಾರೆ ಅಲ್ಲಿ, ಅವರೆಲ್ಲ ಸೇರಿಕೊಂಡು ಒಂದು ನೆಪ ಹುಡುಕಿ ಅವನನ್ನು ಹೊಡೆದು ಕೊಂದು ಹಾಕಿದ್ದಾರೆ ಅಂತ. ನೀರು ಮುಟ್ಟಿದ್ದಕ್ಕೆ, ನೀರು ಕುಡಿದಿದ್ದಕ್ಕೆ ಹೊಡೆದು ಹಾಕಿದ್ದಾರೆ ಅನ್ನೋದು ಕೆಲವರು ಹೇಳಿದ್ರೆ,
ಇಲ್ಲ ಅವನು ಮುಸ್ಲಿಂ ಅಂತ ಗೊತ್ತಾದ ತಕ್ಷಣವೇ ಹೊಡೆದಾಕಿದ್ದಾರೆ ಅವನಿಗೆ. ಪಹಲ್ಗಾಮ್ ಅಂತೇಳಿ ಜೈ ಶ್ರೀರಾಮ್ ಘೋಷಣೆ ಕೂಗುವಂತ ಬಲವಂತ ಮಾಡಿ ಅವನನ್ನು ಹೊಡೆದಾಕಿದ್ದಾರೆ ಅನ್ನೋದು ಇನ್ನೊಂದಷ್ಟು ಬೇರೆ ರೀತಿಯಾದಂತಹ ಕೆಲವರ ಆಪಾದನೆ. ಇದೆಲ್ಲ ಏನೇ ಇರಲಿ, ಮುಖ್ಯವಾಗಿ ನಾವು ಕೇಳಬೇಕಾಗಿರೋ ಪ್ರಶ್ನೆ, ತನಿಖೆ ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೆ ಆರಂಭದಲ್ಲೇನೆ ಗೃಹ ಮಂತ್ರಿಗಳು ಒಂದು ಕನ್ಕ್ಲೂಷನ್ಗೆ ಬಂದು ಅದಕ್ಕೆ ಆ ಕೊಲೆಗೆ, ಆ ಹತ್ಯೆಗೆ, ಆ ಗುಂಪು ಹತ್ಯೆಗೆ, ಆ ಬರ್ಬರ ಹತ್ಯೆಗೆ ಬಲವಾದ ಕಾರಣ ಇದೆ ಅನ್ನೋ ರೀತಿಯಲ್ಲಿ ಒಂದು ಸಬೂಬನ್ನು ಕೊಟ್ಟರಲ್ಲ, ಅದು ಮುಖ್ಯವಾಗಿ ನಾವು ಚರ್ಚೆ ಮಾಡಬೇಕು. ಅದನ್ನು ಎಲ್ಲರೂ ಸಹ ಕೇಳಬೇಕು. ಮತ್ತು ಅದನ್ನು ಟೋನ್ ಡೌನ್ ಮಾಡೋದಕ್ಕೆ ಮಾಡಬೇಕಾದ ಕೆಲಸವನ್ನು ಮಾಡದೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಹ ಅದೇ ರೀತಿ ಮಾತಾಡಿದ್ರಲ್ಲ, ಅದೇ ಕಾರಣವನ್ನು ಕೊಟ್ಟರಲ್ಲ, ಅದು ಸಹ ಶಾಕಿಂಗ್ ಆಗಿದೆ. ಯಾಕೆ ಶಾಕಿಂಗ್ ಆಗಿದೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇಂಥದ್ದು ಅಂದರೆ, ಪ್ರಭಾಕರ್ ಭಟ್ಟ ಅನ್ನುವವನು, ಇನ್ನು ಯಾರ್ಯಾರೋ ಪುಡಿ ರೌಡಿಗಳೆಲ್ಲ ಇದ್ದಾರಲ್ಲ, ಹಿಂದುತ್ವ ಸಂಘಟನೆಯವರು ಇದ್ದಾರಲ್ಲ, ಅವರೆಲ್ಲ ದಿನ ಬೆಳಗಾದರೆ ಲಾಂಗ್ ಇಟ್ಕೊಳ್ಳಿ, ಖಡ್ಗ ಇಟ್ಕೊಳ್ಳಿ, ಚೂರಿ ಇಟ್ಕೊಳ್ಳಿ, ಕೊಲೆ ಮಾಡಿ, ಮುಸ್ಲಿಂ ಹೆಣ್ಣುಮಕ್ಕಳನ್ನು ಪಟಾಯಿಸ್ಕೊಂಡು ಓಡೋಗಿ ಮದುವೆ ಆಗಿ ಮಕ್ಕಳು ಮಾಡಿ ಮುಸ್ಲಿಮರನ್ನು ಇಡೀ ಸಮುದಾಯವನ್ನೇ ಮುಗಿಸ್ಬಿಡಿ, ಇಷ್ಟೆಲ್ಲ ಮಾತಾಡ್ತಿರ್ತಾರೆ. ಯಾರ ವಿರುದ್ಧನೂ ಸಹ ಈ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಇದೇ ಗೃಹ ಮಂತ್ರಿ ಪರಮೇಶ್ವರ್ ಅವರು ಪಿಟ್ಟಿಕ್ ಅನ್ನಲ್ಲ, ಓಪನ್ ಆಗಿ ಕ್ರಮನೂ ಕೈಗೊಳ್ಳಲ್ಲ. ಸಣ್ಣದಾಗ ಒಂದು FIR, ಸ್ಟೇಷನ್ ಬೇಲು, ಹೆಚ್ಚಂದರೆ ಕೋರ್ಟಲ್ಲಿ ಬೇಲು, ಜೈಲಿಗೆ ಹಾಕಿದ್ದು ಹಿಸ್ಟ್ರಿನೇ ಇಲ್ಲ. ಆದರೆ ಒಂದು ಸಣ್ಣ ಫೇಸ್ಬುಕ್ ಪೋಸ್ಟ್ ಹಾಕಿ, ಒಂದು ಪೋಸ್ಟ್ರು ಹಾಕಿ, ಅಥವಾ ಯಾವುದೋ ಒಂದು ಪ್ರತಿಭಟನೆ ಮಾಡಿಬಿಡಿ, ಸಂವಿಧಾನಾತ್ಮಕವಾಗಿ ಶಾಂತಿಯುತ ಪ್ರತಿಭಟನೆ ಆಗಿದ್ದರೆ ಸರಿ FIR ಹಾಕ್ಬಿಡೋದು. ಇಫ್ ಯು ಆರ್ ಎ ಮುಸ್ಲಿಂ, ನೀವು ಮುಸ್ಲಿಂ ಆಗಿದ್ದರೆ ನಿಮ್ಮ ಮೇಲೆ FIR ಗ್ಯಾರಂಟಿ ಬೀಳುತ್ತೆ ಅನ್ನೋ ಪರಿಸ್ಥಿತಿ ಇದೆ ಅಲ್ಲಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಡಿಸ್ಟ್ರಿಕ್ಟ್ಗಳಲ್ಲಿ. ಈ ಕಾರಣಕ್ಕಾಗಿಯೇ ಈಗ ಅನುಮಾನಗಳು ಕಾಡ್ತಾ ಇರೋದು, ಈ ಪ್ರಶ್ನೆ ಬರ್ತಿರೋದು. ತನಿಖೆ ಪ್ರಾಥಮಿಕ ಹಂತದಲ್ಲಿ ಇರಬೇಕಾದ್ರೇ ಪರಮೇಶ್ವರ್ ಅವರಿಗೆ ಏನು ದರ್ದಿತ್ತು ಈ ಹೇಳಿಕೆಯನ್ನು ಕೊಡೋದಕ್ಕೆ, ಮತ್ತು ಅದನ್ನು ಟೋನ್ ಡೌನ್ ಮಾಡಬೇಕಾಗಿದ್ದಂತಹ ಸಿದ್ದರಾಮಯ್ಯನವರು ಯಾಕೆ ಅದನ್ನೇ ರಿಪೀಟ್ ಮಾಡಿದ್ದಾರೆ ಪರಮೇಶ್ವರ್ ಅವರ ಮಾತುಗಳನ್ನು. ಅದೆರಡು ಪ್ಲಸ್ ಮುಸ್ಲಿಂ ಸಮುದಾಯ ಈಗ ಕೇಳ್ತಾ ಇರುವಂತಹ ದೊಡ್ಡ ಪ್ರಶ್ನೆ, ಓಟ್ ಕೇಳೋದಕ್ಕೆ ಬಂದಾಗ ಮಾತ್ರ ನಿಮ್ಮ ತಲೆ ಕಾಯ್ತೀವಿ, ನಿಮ್ಮ ಹಿತ ಕಾಯ್ತೀವಿ, ದ್ವೇಷ ಭಾಷಣ ನಿಲ್ಲಿಸ್ತೀವಿ, ನಿಮ್ಮ ಮೇಲೆ ಹಲ್ಲೆಗಳನ್ನು ನಿಲ್ಲಿಸ್ತೀವಿ, ಕೋಮುವಾದಿಗಳನ್ನು ಜೈಲಿಗೆ ಹಾಕ್ತೀವಿ, ಕಂಟ್ರೋಲ್ ಮಾಡ್ತೀವಿ, ಏನೆಲ್ಲ ಹೇಳಿದ್ರಿ ನೀವು. ನಿಮ್ಮನ್ನು ನಂಬಿ 95% ಮುಸ್ಲಿಮರು ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಹಾಕಿ ನಿಮ್ಮನ್ನು ಅಧಿಕಾರಕ್ಕೆ ತಂದ್ವಿ. ಆದರೆ ನೀವು ಈ ರೀತಿ ಮಾಡ್ತಿದ್ದೀರಲ್ಲ, ಇದು ನ್ಯಾಯನಾ ಅಂತ ನ್ಯಾಯವಾದ ಒಂದು ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ಅದಕ್ಕೆ ಕಾಂಗ್ರೆಸ್ ಪಕ್ಷ, ಸಿದ್ದರಾಮಯ್ಯ, DK ಶಿವಕುಮಾರ್, ಪರಮೇಶ್ವರ್ ಎಲ್ಲರೂ ಸಹ ಉತ್ತರ ಕೊಡಬೇಕು ಅಷ್ಟೇ. ಇದಿಷ್ಟು ಮಂಗಳೂರು ಗುಂಪು ಹತ್ಯೆ ಕುರಿತು ಘಟನಾವಳಿಗಳು ಮತ್ತು ಎದ್ದಿರುವಂತಹ ಪ್ರಶ್ನೆಗಳು, ಅನುಮಾನಗಳು. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.